ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದರೆ, ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿಂದ ನಮ್ಮ ಮನೆಗೆ ಬಂದಿದ್ದರು ಜೂನಲ್ಲಿ. ಸೊ ಅದರ ಲಾಗ್ನ ನಾನು ಇವಾಗ ಪೋಸ್ಟ್ ಮಾಡ್ತಿದ್ದೀನಿ. ಡೇ 1 ಲಾಗ್ನ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಅಂದರೆ ಬೆಂಗಳೂರು ಟು ಪುತ್ತೂರು ಜರ್ನಿ ನಮ್ಮದು ಹೇಗಿತ್ತು ಅಂತ ಹೇಳಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ನನ್ನ ಚಾನಲಿಗೆ ಹೋಗಿ ನೋಡಿ ಅಂತ ಕೇಳ್ತಿದ್ದೀನಿ. ಸೊ ಡೇ 2ಗೆ ನಾವು ಪ್ಲ್ಯಾನ್ ಮಾಡಿದ್ವು ಏನಂತ ಹೇಳಿದರೆ ಟ್ರೆಕ್ಕಿಂಗ್ ಹೋಗುವ ಅಂತ ಹೇಳಿ. ಅವ್ರು ಬಂದ ಟೈಮಲ್ಲಿ ಮಳೆ ಇತ್ತು. ಸೊ ಮಳೆಗೆ ಟ್ರೆಕ್ಕಿಂಗ್ಗೆ ಹೋದರೆ ತುಂಬ ಚೆಂದ ಇರ್ತದೆ ಅಂತೇಳಿ ನಾವು ಟ್ರೆಕ್ಕಿಂಗ್ನ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಬಂಡಾಜೆ ಟ್ರೆಕ್ ಅಂತೇಳಿ, ಬಟ್ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ನಾವು ರಾಣಿಪುರಂ ಟ್ರೆಕ್ನ ಚೂಸ್ ಮಾಡಿದ್ವಿ. ಈ ಸೇಮ್ ಫ್ರೆಂಡ್ಸ್ ಲಾಸ್ಟ್ ಮಾರ್ಚಲ್ಲಿ ಕೂಡ ನಮ್ಮ ಮನೆಗೆ ಬಂದಿದ್ರು. ಅವಾಗ ತುಂಬ ಬಿಸಿಲು ಮತ್ತು ಸೆಕೆ ಇತ್ತು. ಸೊ ಹಾಗಾಗಿ ಸೆಕೆ ಅಂತ ಬೊಬ್ಬೆ ಹಾಕ್ತಿದ್ರು. ಬಟ್ ಈ ಸಲ ಬಂದಾಗ ಫುಲ್ ಮಳೆನೇ ಸಿಕ್ಕಿತ್ತು. ಲಾಸ್ಟ್ ಟೈಮ್ ಅವರನ್ನು ನಾನು ಸುಳ್ಯದ ಅಜ್ಜಾವರದಲ್ಲಿರುವಂಥ ಶಿವಣ್ಣ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ದೆ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ರಿಟರ್ನ್ ಬರುವಾಗ ನಾವು ಜಾಲ್ಸೂರಲ್ಲಿರುವಂಥ ಕೆಮ್ಮಣ್ಣ ಬಳ್ಳಿ ಅಂತ ಹೇಳೋ ಒಂದು ಫಾಲ್ಸ್ಗೆ ಕೂಡ ಕರ್ಕೊಂಡು ಹೋಗಿದ್ದೆ. ಅವ್ರು ಬಂದ ಟೈಮಲ್ಲೇ ನಮ್ಮ ಪುತ್ತೂರಿದ್ದು ಕಂಬಳ ಕೂಡ ಆಗ್ತಿತ್ತು. ಸೊ ಅವರಿಗೊಂದು ಫಸ್ಟ್ ಟೈಮ್ ಕಂಬಳ ನೋಡುವಂಥ ಒಂದು ಚಾನ್ಸ್ ಸಿಕ್ಕಿತ್ತು. ಅವರಿಗೆ ತುಂಬ ಆಸೆ ಇದ್ದಿದ್ದು ಭೂತಕೋಲ ನೋಡಬೇಕು ಅಂತ ಹೇಳಿ. ಸೊ ನಮ್ಮ ಮನೆ ಹತ್ರನೇ ಭೂತಕೋಲ ಇತ್ತು ಅವ್ರು ಬಂದ ಟೈಮಲ್ಲಿ. ಸೊ ಹಾಗೆ ಅದನ್ನು ಸಹ ನೋಡಿಕೊಂಡು ಬೆಂಗಳೂರಿಗೆ ರಿಟರ್ನ್ ಆಗಿದ್ರು. ಅಗೇನ್ ಅವರು ಈ ಜೂನಲ್ಲಿ ಮನೆಗೆ ಬಂದರು. ಹಾಗೆ ನಾವು ಡೇ 2ಗೆ ನಾವು ರಾಣಿಪುರಂನ ಪ್ಲ್ಯಾನ್ ಮಾಡಿದ್ವಿ. ಈ ರಾಣಿಪುರಂಗೆ ನಮ್ಮ ಮನೆಯಿಂದ 70 ಕಿಲೋಮೀಟರ್ ಆಗ್ತದೆ. ಹಾಗೆ ಈ ರಾಣಿಪುರಂ ಕರ್ನಾಟಕ ಮತ್ತು ಕೇರಳದ ಬಾರ್ಡಲ್ಲಿರುವ ಕಾಸರಗೋಡಲ್ಲಿದೆ. ಈ ರಾಣಿಪುರಂನ ಕೇರಳ ಊಟಿ ಅಂತಲೂ ಕರೀತಾರೆ. ಹಾಗೆ ಈ ರಾಣಿಪುರಂ ಟ್ರೆಕ್ ಹೇಗಿತ್ತು, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ಲಾಗಲ್ಲಿ ನೋಡಿ. ಮಳೆ ಬರ್ತಿದೆ. ನನಗೆ ಇವಾಗ ಡಿಮ್ಯಾಂಡ್ ಇದೆ ಸಾಂಗ್ಗೆ. ಸಾಂಗ್ ಹೆಸರು ಗೊತ್ತಿಲ್ಲ, ಇಷ್ಟೇ ಗೊತ್ತು. ಮಳೆಯೇ ಅಷ್ಟೇ ಗೊತ್ತಿರೋದು. ಸೌಂಡ್ ಬರ್ತಿದೆ ಅಂತ ಬರ್ತೈತೆ ನೋಡಿ. ಇದು ಕೇರಳ ಗಾಡ್ಸ್ ಓನ್ ಕಂಟ್ರಿ ಫಾರ್ ಅ ರೀಸನ್. ನಾನೇ ಬಂದ್ಬಿಟ್ರೆ ಪೀಸ್ಫುಲ್ ಬ್ಲಾಗ್. ಸೂಪರ್ ಇದೆ. ನಾನು ಕಲಿಸ್ತಿಲ್ಲ ಸೋ ಸ್ಲೋ ಅಂತೆ ಮಗ. ಆನೆ ನಿಜ ಬಂದ್ಬಿಡ್ಬೇಕು ನಾನೇ. ನಂಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ರಾಣಿಪುರಂ ಹೋಗ್ಬೇಕು ಅಂತ ತುಂಬ ಸಲ ಪ್ಲ್ಯಾನ್ ಮಾಡ್ತಿದ್ದೆ. ಫೈನಲ್ ಹೋಗ್ತಿದ್ದೀನಿ. ಸೊ ಫಾರೆಸ್ಟ್ ಸೆಂಟ್ರಲ್ ಗುಡ್ಸಲ್ಲಿ ಇದ್ದೀವಿ. ಸೊ ವೆರಿ ಗುಡ್ ಫಾರೆಸ್ಟ್. ಖುಷಿ ಆಗ್ತಿದಲ್ಲ. ನಿನ್ನ ಆಸೆ ಪೂರೈಸೋದು ನಮ್ಮ ಜವಾಬ್ದಾರಿ. ಅಪ್ಪ ಮಹಾಭಾರತ ಡೈಲಾಗ್ ಆಯ್ತಲ್ಲಪ್ಪ. ಹೊಲದಾಗಿನ್ನ ತಂಬೂರಿ ಹಿಡ್ಕೊಂಡು ಇಳಿದಾಗ ಬಂದ್ಬಿಟ್ಟೈತೆ. ಸಂಡೇ ಅಲ್ಲ, ಅದಕ್ಕೆ ಹೆವಿ ರಶ್ ಇದೆ. ಬೀಚ್ ಆದ್ವಿ, ಬಟ್ ಹೊರಗಡೆ ಹೆವಿ ಮಳೆ ಬರ್ತಿದೆ. ಇವಾಗ ಬೇರೆ ಇಲ್ಲ. ರೈನ್ ಕೋಟ್ ಸಿಗುತ್ತಾ ನೋಡ್ಬೇಕು. ಇವಾಗ ಜೊತೆ ರೈನ್ ಕೋಟ್ ಇತ್ತು. ನಾವು ಇವಾಗ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಮಾತ್ರ ರೈನ್ ಕೋಟ್. ಇವಾಗ ಸಿಕ್ಕಿಲ್ಲ ಅಂದ್ರೆ ಸ್ನಾನ ಮಾಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್, ಅಷ್ಟೇ. ಟಿಕೆಟ್ ತಗೊಳ್ಳೋ ಕೌಂಟ್ರ್ ನೋಡಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವು ಟ್ರೆಕ್ನ ಶುರು ಮಾಡ್ತಿದ್ದೀವಿ. ಹೌ ಇಸ್ ದ ಜೋಶ್? ಹೈ. ಇನ್ನೂ 1/2 ಕಿಲೋಮೀಟರು ಹತ್ತಿಲ್ಲ, ಇವಾಗಲೇ ಇವರು ಫೋಟೋಶೂಟ್ ಶುರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನದು? ಶೇರ್ ಕಿ ಜುಬಾನಿ ಶೇರ್ ಕಿ ಕಹಾನಿ ಅಂತ ಆಗ್ತೀಯಾ? ಮಳೆ ಬಂದು ಹೋಗಿದೆ, ಆದರೂ ಫುಲ್ ಸೆಕೆ ಬೇರೆ. ಈ ರೈನ್ ಕೋಟ್ ಹಾಕಿ ಅನ್ಸುತ್ತೆ ಫುಲ್ ಸೆಕೆ. ಫಾರೆಸ್ಟ್ ಮಿಡ್ಲಿಂದ ಬಂದು ಇವಾಗ ಜಸ್ಟ್ ಗ್ರಾಸ್ ಮಿಡಲೆಲ್ಲ ಹೋಗ್ತಿದ್ದೀವಿ. ಇನ್ನೆಷ್ಟು ಹೋಗ್ಬೇಕು? ಇನ್ನು 4 ಕಿಲೋಮೀಟರ್. ಅಲ್ಲ ನೀನೇನು ಬಂದು ಬಂಡೇಜ್ ಏನು ಸೇಮ್ ಇವೆ ಮಗ. ಕೊಡ್ತಾನೆ ನೋಡ್ವಾ. ಇನ್ನು ಅಲ್ಲಿ ತನಕ ಹೋಗ್ಬೇಕು. ಅಗೇನ್ ಫಾರೆಸ್ಟ್ ಒಳಗಿಂದಾಗ ಹೋಗ್ಬೇಕು.
ಲೀಚಸ್ ಇದೆಯಾ ಅಂತ ನೋಡ್ತಿದ್ದಾರೆ. ಟ್ರೆಕ್ಕಿಂಗ್ ವೈಬ್ಸ್ ಚೆನ್ನಾಗಿದೆ. ಈ ರೈನ್ ಕೋಟ್ ಇದ್ದೇ ಒಂದು ಪ್ರಾಬ್ಲಮ್. ಫುಲ್ ಹೀಟ್ ಆಗುತ್ತೆ. ತೆಗೆದ್ರೆ ಮಳೆ, ಹಾಕೊಂಡ್ರೆ ಸೆಕೆ. ಸೆಕೆಂಡ್ ಪಾಯಿಂಟ್ ಅನ್ಸುತ್ತೆ, ಸೆಕೆಂಡ್ ಸ್ಟಾಪ್ ಪಾಯಿಂಟ್. ವ್ಯೂ ನೋಡಿ, ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಬಂದ್ವಿ ಅನ್ಸುತ್ತೆ. ಆಫ್ಟರ್ 3 ಕಿಲೋಮೀಟರ್ ಆಫ್ಟರ್ 3 ಕಿಲೋಮೀಟರ್ಸ್ ಯು ವಿಲ್ ಗೆಟ್ ದಿಸ್ ವ್ಯೂ. ಮಳೆ ಅಂತ ಶೂಸ್ ಹಾಕೊಂಡು ಬರಲಿಲ್ಲ, ಒಂದು ಹೆವಿ ಕಷ್ಟ ಆಗ್ತಿದೆ. ಸಾಕು ಮಗ, ಹೋಗೋಣ. ಫೋಟೋನೆಲ್ಲ ಎಂಜಾಯ್ ಮಾಡ್ಕೋಬೇಕು ಸ್ವಲ್ಪ. ಹಬ್ಬ ಸರಿಯಾಗಿ ಇವಳು ಬರೀ ವಿಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ದಲೆ ಫೋಟೋ ಅಲ್ಲೇ ಬರೀ ಎಂಜಾಯ್ ಮಾಡ್ಬೇಕಂತ ನಾವು ಕೇಳ್ಕೊಂಡ How is the Josh, Swarnali? Hi sir. Hi ma'am. ಆಲ್ಮೋಸ್ಟ್ ಬಂದ್ವಿ ಪೀಕ್ ಹತ್ರ. ಪೀಕಿಗೆ ಬಂದ್ವಿ. ಗ್ರೀಷ್ಮ, ಗಾಳಿಯಲ್ಲಿ ನೀನೇ ಹಾರ್ಕೊಂಡು ಹೋಗ್ತಾ ಇದೆಯಾ? ರಿಯಲ್ ಪೀಕ್. ಇಲ್ಲಿಂದ ಇಟ್ಕೊಂಡು ಬಂದ್ವಿ. ನಾವು ಆ್ಯಕ್ಚುಲಿ ಅದು ಪೀಕ್ ಅನ್ಕೊಂಡ್ವಿ, ಇನ್ನೊಬ್ರು ಹೇಳಿದ್ರು ಅದಲ್ಲ ಇನ್ನೂ ಇದೆ ಅಂತ. ಸೊ ಈ ರೋಡಿಂದ ಬಂದು ಇವಾಗ ಇನ್ನೂ ಹತ್ತಬೇಕು. ಹೆಂಗೆ ಹತ್ಬೇಕು ನೋಡಿ. ಹೀಗೆ ಡೇಂಜರಸ್ ಇದೆ ಅನ್ಸುತ್ತಲ್ಲ, ನೀರು ಬಂದು ಬಂದು. ನಾವು 150ಗೆ ಶುರು ಮಾಡಿದ್ದೀವಿ. ಇವಾಗ ಇಲ್ಲಿ ಇವಾಗ ಎಷ್ಟು 1 hour 2 hours ಇನ್ನು ಇಳಿಬೇಕು. ಮೋಸ್ಟ್ಲಿ 1 ಅವರಲ್ಲಿ ಫೋಟೋ ನೋಡಿ. ನಮ್ಮ ಫೋಟೋಗ್ರಾಫರ್ಸ್ ಇಲ್ಲ ಅದಕ್ಕೆ. ಬರ್ಬೇಕಾದ್ರೆ ಬೇಗ ರೀಚ್ ಆದ್ವಿ. ಮಳೆ ಶುರು ಆಯಿತು. ಕಾಡಲ್ಲಿ ನಡಿಬೇಕಾದ್ರೆ ಫುಲ್ ಜೋರು ಮಳೆ ಶುರು ಆಯಿತು. ಅದಕ್ಕೆ ನಾವು ಮುಗಿಸ್ತಿದ್ದೀವಿ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ರೀಚ್ ಆದ್ವಿ. ಮನೆಗೆ ಬಂದು ಅಡುಗೆ ಶುರು. ಇವತ್ತು ಎಗ್ ಬುರ್ಜಿ ಮತ್ತು ಚಪಾತಿ. ಸಾಸ್ ಹಾಕ್ತಿದ್ವಿ. ಉಪ್ಪು ಜಾಸ್ತಿ ಆಗಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಸಾಸ್ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಉಪ್ಪು. ಓಕೆ. ಈ ಥರ ಎಲ್ಲ ಯೂಟ್ಯೂಬ್ ನೀವಲ್ಲೇ ಕಲಿಬೇಕಾನೆ ಇನ್ನೂ ಐತಲ್ಲ ಇಲ್ಲಿ. ನಾವು ಒಂದ್ಸಲ ಸೋತೆ. ಇವಾಗ ಟೈಮ್ ಇವಾಗ ಟೈಮ್ 3 o'clock ಆಗ್ತಿದೆ. ಡೆವಿಲ್ಸ್ ಅವರ್ ಅಲ್ಲಿ ಸ್ಲೀಪ್ ಅವರ್ ಸೈಕಲ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಇವತ್ತಿನ ಈ ಲಾಗ್ನ ಮುಗಿಸ್ತಿದ್ದೀವಿ. ಗುಡ್ ನೈಟ್ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.